ಗೃಹ ಸಚಿವರು ಕೂಡ ಸ್ಪಷ್ಟಪಡಿಸಿದ್ದಾರೆ, ಯಾರೇ ಆ ತರ ಮಾಡಿದ್ರು ಅವರನ್ನ ಬಂಧನ ಮಾಡ್ತೀವಿ ಅನ್ನೋದು. ಯಾರು? ಗೃಹ ಸಚಿವ. ಅದೇ. ಸೊ ಅಂದ್ರೆ ಎಲ್ಲ ಒಂದ್ ಕಡೆ ಈ ತರದ ಘಟನೆಗಳು ಅಥವಾ ಸನ್ನಿವೇಶಗಳು ನಡೀಬಾರ್ದು. 100% ನಡಿಲೂಬಾರ್ದು, ಟಾಲರೇಟ್ ಮಾಡಲೂಬಾರ್ದು. ಈ ತರದ್ದು ಸ್ಲೋನರಿಂಗ್ ಆಗಲಿ, ಆಂಟಿ ನ್ಯಾಷನಲ್ ಆಕ್ಟಿವಿಟಿ ಆಗಲಿ, ಅದಕ್ಕೆ ಯಾವುದೇ ತರಹದ ಟಾಲರೇಷನ್ ಇರಬಾರ್ದು. ಬಟ್ ಇದು ಯಾರು ಏನು ತನಿಖೆ ಆಗಬೇಕು. ಸರ್, ಈಗಾಗಲೇ ವಿಧಾನಸೌಧ ಪೊಲೀಸ್ ಸ್ಟೇಷನ್ಗೆ ಬಿಜೆಪಿ ನಿಯೋಗ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿದೆ. ಇದ್ರ ಬಗ್ಗೆ ಪ್ರತಿಭಟನೆ ಕೂಡ ನಡೆಸಿದೆ. ಮಾಡ್ಲಿ, ನಾವು ಕೂಡ ಹೇಳ್ತೀವಿ, ತನಿಖೆ ಆಗ್ಲೇಬೇಕು. ಇವಾಗ ಏನಾದ್ರೂ ಒಂದು ಇನ್ಸಿಡೆಂಟ್ ಆದಾಗ, ಇಲ್ಲ ಏನಾದ್ರೂ ಒಂದು ಈ ತರ ಕೂಗುಗಳು ಆದಾಗ ಅದು ತನಿಖೆ ಆಗ್ಬೇಕು. 100% ತನಿಖೆ ಆಗ್ಬೇಕು. ಆತರ ಬಿಡಕ್ಕಾಗೋದಿಲ್ಲ. ತನಿಖೆ ಆದ್ಮೇಲೆ ಅದ್ರಲ್ಲಿ ಏನು ಬರುತ್ತೆ ನೋಡಿ. ಅದು ಯಾರು ಯಾಕೆ ಬಂದಿದ್ರು ನಮಗಂತೂ ಗೊತ್ತಿಲ್ಲ. ನೋಡೋಣ ಅದ್ರಲ್ಲಿ ಏನ್ ತನಿಖೆಯಲ್ಲಿ ಬರುತ್ತೆ. 100% ಕ್ರಮ ತಗೋಬೇಕು. 100%.